ನಾನು ನಿಮ್ಮ ಡಿ ಜೆ ನವೀನ್. ನನ್ನ ಕುಕಿಂಗ್ ಬ್ಲಾಗಲ್ಲಿ ಇವತ್ತು ಬಂದು ಸ್ಕ್ವಿಡ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಮ್ಯಾರಿನೇಷನ್ಗೋಸ್ಕರ ಸ್ಕ್ವಿಡ್ 1 kg, ಅರಿಶಿನ, ಉಪ್ಪು, ಖಾರದ ಪುಡಿ, ಲೆಮನ್ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಸಾಲ ಐಟಮ್ ಬಂದು ಧನಿಯಾ 2 ಸ್ಪೂನು, ಜೀರಿಗೆ 1 ಸ್ಪೂನು, ಸೋಂಪು 1 ಸ್ಪೂನು, ಸಾಸಿವೆ 1/4 ಸ್ಪೂನು, ಮೆಂತ್ಯ 1/4 ಸ್ಪೂನು, ಮೆಣಸು 2 ಸ್ಪೂನ್ ತೊಗೊಂಡಿದ್ದೀನಿ, ಶುಂಠಿ 1 ಚಕ್ಕೆ, 8 ನಂಬರ್ ಬಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಳಿಗೋಸ್ಕರ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಆಮೇಲೆ ಅರಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ, ಇದು ಒಣಗಿದ ಮೆಣಸಿನ್ಕಾಯಿ 8 ನಂಬರ್ ಬಂದು ಬಿಸಿನೀರಲ್ಲಿ ನೆನೆಯಕ್ಕೆ ಇಟ್ಬಿಟ್ಟು ಅದು ಮಿಕ್ಸಿಗೆ ಹಾಕ್ಕೊಬೇಕು. ಸ್ವಲ್ಪ ಸ್ಮೂತ್ ಆಗಬೇಕಷ್ಟೇ. ಆಮೇಲೆ ನೆಕ್ಸ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಬೇಕು. ಕಮ್ಮಿ ನೀರು ಹಾಕ್ಕೊಳ್ಳಿ, ಈ ಥರ ಗರಿಗರಿಯಾಗಿರುತ್ತೆ. ಅದನ್ನು ಎಷ್ಟು ಕಮ್ಮಿ ನೀರಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀರು ಕಮ್ಮಿ ಹಾಕ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಈ ಥರ ಬರುತ್ತೆ. ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕಲರ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೆಕ್ಸ್ಟು ಏನೇನು ಹಾಕ್ಕೊಬೇಕು ಅಂತ ಬನ್ನಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಗೀ ತೊಗೊಂಡಿದ್ದೀನಿ, ಅಮೂಲ್ ಗೀ. ಆಮೇಲೆ 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಆ ಗೀ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನು ಸ್ಕ್ವಿಡ್ ಹಾಕ್ಕೊತಾ ಇದ್ದೀನಿ ಮ್ಯಾರಿನೇಷನ್ ಆಗಿರೋದನ್ನು. ಅದು ಸ್ವಲ್ಪ ಬಿಡಬೇಕಷ್ಟೇ. ಅದನ್ನು ಸ್ವಲ್ಪ ಹಿಂಗೆ ಆಡಿಸ್ಕೊತಾ ಇದ್ದರೆ ಸ್ವಲ್ಪ ನೀರು ಬಿಟ್ಕೊತಾ ಇರುತ್ತೆ. ಅದನ್ನು ಸಿಮ್ಮಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಮಸಾಲ ಮಿಕ್ಕಿರೋದನ್ನು ಹಂಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇರೋ ಮಸಾಲದಲ್ಲೇ ನಾವು ಮಿಕ್ಸಿಗೆ ಹಾಕಿರ್ತೀವಲ್ವ, ಆ ಪೇಸ್ಟ್ನ ತೆಗೆದು ಇದಕ್ಕೆ ಹಾಕ್ಕೊಂಡು ಸಿಮ್ಮಲ್ಲೇ ಸ್ವಲ್ಪ ಗೀ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಹೆಂಗೆ ಮಾಡಬೇಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಗೀನ ಹಾಕ್ಕೊಂಡು ಸ್ಲೋ ಸಿಮ್ಮಲ್ಲಿ ತಿರುಗಿಸ್ತಾ ಇರಬೇಕು. ಈ ಥರ ಮಸಾಲ ನಾವು ಹಾಕಿದಾಗ ರೆಡ್ಡಾಗಿತ್ತು, ಇವಾಗ ಮರೂನಾಗಿ ಬರುತ್ತೆ. ಹಂಗೆ ಗೀ ಸಪ್ರೇಟಾಗೆ ಎಣ್ಣೆ ಬಿಟ್ಕೊಬೇಕು. ಎಣ್ಣೆ ಬಿಟ್ಕೊಂಡಿದ್ದ ತಕ್ಷಣ ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿದ್ದ ತಕ್ಷಣ ಫ್ರೇಗ್ರೆನ್ಸ್ ಅಂತೂ ವಾವ್ ಸಖತ್ತಾಗಿದೆ. ಅಂತಂದರೆ ಹೆಂಗಿದೆ ಅಂತಾರೆ, ಬರೀ ಮಸಾಲನೇ ತಿನ್ಬಿಡ್ಬೇಕು ಅನ್ನಿಸ್ತಾ ಇದೆ. ಈಗ ಸ್ಕ್ವಿಡ್ ಹಾಕ್ಕೊಳ್ಳಿ, ಸಪ್ರೇಟಾಗೆ ಇಟ್ಟಿರೋದನ್ನ ಸ್ಕ್ವಿಡ್ ಹಾಕ್ಕೊಂಡು ಸ್ಲೋವಾಗೆ ಸಿಮ್ಮಲ್ಲಿ ಮಸಾಲ ಒಳಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆ ಮಸಾಲ ಸ್ಕ್ವಿಡ್ ಒಳಗೆ ಚೆನ್ನಾಗಿ ಮ್ಯಾರಿನೇಷನ್ ಥರ ಇಟ್ಕೊಂಡು ಗಟ್ಟಿಯಾಗಿದ ತಕ್ಷಣ ಕರಿಬೇವು ಫ್ರೇಗ್ರೆನ್ಸ್ಗೋಸ್ಕರ ಹಾಕಿದ ತಕ್ಷಣ ಹೆಂಗಿರುತ್ತೆ ಅಂದರೆ ವಾವ್, ನನಗಿವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ಏನು ಮಾಡಲಿ, ಇನ್ನೂ ಕುಕ್ ಆಗಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಕುಕ್ ಆಗಿದ ತಕ್ಷಣ ನೋಡಿ, ನೀರು ಈ ಥರ ಬಿಟ್ಕೊಳ್ಳುತ್ತೆ. ಅಗೇನ್ ಸ್ಕ್ವಿಡ್ಡು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡ್ರೆ ಗಾಬರಿ ಏನು ಬಿಡೋಕ್ಕೆ ಹೋಗಬೇಡ್ರಿ. ಸಿಮ್ಮಲ್ಲಿ ಹಾಕ್ಕೊಂಡು ಹಂಗೆ ಸ್ವಲ್ಪ ಫ್ರೈ ಮಾಡ್ತಾ ಗೀ ಹೊರಗಡೆ ಬರಬೇಕು, ಗಟ್ಟಿಯಾಗಿ ಆಗಬೇಕು. ಆವಾಗ ನಮ್ಗೆ ಸ್ಕ್ವಿಡ್ಡು ಗೀ ರೋಸ್ಟು ರೆಡಿ ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ರೆಡಿ ಆಗ್ತಾಯಿದೆ. ನೀರೆಲ್ಲ ಹಿಂಗ್ಬಿಡ್ತು. ನಾನು ಇವಾಗ ಏನು ಮಾಡ್ತೀನಿ, ಇಳಿಸ್ಬಿಟ್ಟು ನೋಡಿ, ಇದೇ ಫೈನಲ್ ಆಗಿ ಲುಕ್ಕು. ರೈಸ್ ಜೊತೆಗಂತೂ ಸೂಪರಾಗಿರುತ್ತೆ. ವಾವ್.